Hello everyone. In the current session, we shall know about the important documents which are required for formation of a joint stock company. ಈ ಸೆಷನ್ನಲ್ಲಿ ನಾವು ಒಂದು ಕೂಡು ಬಂಡವಾಳ ಸಂಸ್ಥೆಯನ್ನು ಶುರು ಮಾಡೋದಕ್ಕೆ ಬೇಕಾಗಿರುವಂತಹ ಪ್ರಮುಖ ದಾಖಲೆಗಳು ಅಂತ ಏನು ಕರಿತೀವಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆರ್ ಎ ಪ್ರೈಮರಿ ಡಾಕ್ಯುಮೆಂಟ್ which is very essential for formation of whether a private company or a public company or one man company is memorandum of association. So memorandum of association is a primary document which is very much essential for registration of any company. So in the current session, let us know the introduction to memorandum of association and meaning of memorandum of association and the two important purposes of preparing memorandum of association. So first let us know brief about in memorandum of association. ಅದನ್ನು ಕಂಪನಿಯ ಮನವಿ ಪತ್ರ ಅಂತಲೂ ಕರಿತೀವಿ. The first step in formation of a company is to prepare a document called memorandum of association. In fact, memorandum is one of the most essential prerequisites for incorporating any form of company under the Companies Act. ಅಂದರೆ ಕಂಪನಿ ಕಾಯ್ದೆಯ ಪ್ರಕಾರ ಯಾವುದಾದ್ರೂ ಕಂಪ್ನಿ ರಿಜಿಸ್ಟ್ರೇಷನ್ ಆಗೋದಕ್ಕಿಂತ ಮುಂಚೆ ಪ್ರೇರಿತವಾಗಿ ಅಂದರೆ ಮುಂಚಿತವಾಗಿ ಪ್ರಿಪೇರ್ ಮಾಡಬೇಕಾಗಿರುವಂತಹ ಡಾಕ್ಯುಮೆಂಟ್ಗಳಲ್ಲಿ ಮುಖ್ಯವಾದದ್ದು ಪ್ರಮುಖವಾದದ್ದು ಅಥವಾ ಮೊದಲನೇದು ಯಾವುದು ಅಂದರೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. According to Section 3 of the Companies Act 2013 provides that to form a company there should be subscribers who have to subscribe their name to a memorandum. ಅಂದರೆ ಒಂದು ಕೂಡು ಬಂಡವಾಳ ಸಂಸ್ಥೆ ಅದು ಪ್ರೈವೇಟ್ ಆಗಿರಲಿ ಪಬ್ಲಿಕ್ ಆಗಿರಲಿ ಶುರುವಾಗಬೇಕು ಅಂತಂದರೆ ಮಿನಿಮಮ್ ಸಬ್ಸ್ಕ್ರೈಬರ್ಸ್ನ ಅವಶ್ಯಕತೆ ಇರುತ್ತೆ. ಅಂದರೆ ಮ್ಯಾಂಡೇಟರಿ ಅಂತ ಕರಿತೀವಿ ಅಥವಾ ಸ್ಟ್ಯಾಟ್ಯುಟರಿ ಅಂತ ಕರಿತೀವಿ. ಎಷ್ಟು ಜನ ಇರಬೇಕು? 2 in case of private company, 2 members in case of private company and 7 subscribers in case of public company. ಮೆಂಬರ್ಸ್ ಅಂತಲೂ ಕರಿಬೋದು ಅಥವಾ ಸಬ್ಸ್ಕ್ರೈಬರ್ಸ್ ಅಂತನಾದ್ರೂ ಕರಿಬೋದು. ಸೊ ಇವರೆಲ್ಲರೂ ಸಹ ಈ ಮೆಮೊರಾಂಡಮ್ ಅಲ್ಲಿ ಸಹಿ ಆಗಬೇಕಾಗಿರುತ್ತೆ, ಅವರ ಹೆಸರನ್ನ ಸೂಚಿಸಬೇಕಾಗಿರುತ್ತೆ. ಇಲ್ಲಿ ಸಬ್ಸ್ಕ್ರೈಬರ್ಸ್ ಅಂತ ಕರಿತೀವಿ ಅಥವಾ ಮೆಂಬರ್ಸ್ ಅಂತಾನು ಕರಿತೀವಿ. ಸೊ ಇನ್ನು ಮೆಮೊರಾಂಡಮ್ ಇನ್ನೊಂದು ಹೆಸರು ಇದೆ, ಇಟ್ ಇಸ್ ಕಾಲ್ಡ್ ಆಸ್ ದಿ ಚಾರ್ಟರ್ ಆಫ್ ಎ ಕಂಪನಿ ಅಂತ ಕರಿತೀವಿ, ಆರ್ ಕಾನ್ಸ್ಟಿಟ್ಯೂಷನ್ ಆಫ್ ಎ ಕಂಪನಿ ಅಂತಾನು ಕರಿತೀವಿ. ಸೊ ಮುಂದಕ್ಕೆ ಇದರ ಮೀನಿಂಗ್ ನೋಡೋದಾದ್ರೆ, ದಿ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಇಸ್ ಎ document which sets out the constitution of a company and is therefore the foundation on which the structure of the company is built. ಸೊ ಇದು ಒಂದು ಸಿಂಪಲ್ ವರ್ಡಲ್ಲಿ ಹೇಳ್ತಾರೆ ಏನು ಅಂತಂದರೆ, ಮೆಮೊರಾಂಡಮ್ ಅನ್ನೋಂತಹದ್ದು ಒಂದು ಕಂಪನಿಗೆ ಕಾನ್ಸ್ಟಿಟ್ಯೂಷನ್ ಇದ್ದಾಗೆ. ನಮ್ಮ ದೇಶಕ್ಕೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಷ್ಟು ಪ್ರಮುಖವಾಗಿದೆಯೋ ಹಾಗೆಯೇ ಒಂದು ಕಂಪನಿ ಅಂತಂದಮೇಲೆ ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅನ್ನೋ ಡಾಕ್ಯುಮೆಂಟು ಯಾವುದಾಗುತ್ತೆ? ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಆಗುತ್ತೆ. ಸೊ ಇನ್ನೂ ಒಂದು ಅರ್ಥದಲ್ಲಿ ಹೇಳ್ತಾರೆ, ಕಾನ್ಸ್ಟಿಟ್ಯೂಷನ್ ಅಂತಲೂ ಹೇಳ್ಬೋದು ಅಥವಾ ಮೆಮೊರಾಂಡಮ್ ಇಸ್ ಲೈಕ್ ಎ ಸ್ಟ್ರಕ್ಚರ್ ಆರ್ ದಿ ಫೌಂಡೇಶನ್ ಫಾರ್ ದಿ ಸ್ಟ್ರಕ್ಚರ್ ಆಫ್ ಎ ಕಂಪನಿ. ಒಂದು ಬಿಲ್ಡಿಂಗ್ ಅಸ್ತಿತ್ವ ಚೆನ್ನಾಗಿರಬೇಕು ಅಂದರೆ ಫೌಂಡೇಶನ್ ಹೇಗೆ ಗಟ್ಟಿ ಇರಬೇಕು ಅಥವಾ ಫೌಂಡೇಶನ್ ಇರಬೇಕು, ಅದೇ ರೀತಿ ಒಂದು ಕಂಪನಿ ಶುರು ಆಗಬೇಕು ಅಂತಂದರೆ ಅದಕ್ಕೆ ಫೌಂಡೇಶನ್ ಇರಬೇಕು. ಆ ಫೌಂಡೇಶನ್ ಡಾಕ್ಯುಮೆಂಟನ್ನೇ ನಾವು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತ ಕರಿತೀವಿ. It defines the scope of the company's activities and its relationship with the outside world. The intention of preparation of memorandum of association is it exhibits or it shows the company's relationship with the outsiders. ಈ ಡಾಕ್ಯುಮೆಂಟ್ ಪ್ರಿಪೇರ್ ಮಾಡೋದು ಕಂಪನಿ ಒಳಗಡೆ ಇರೋರಿಗೋಸ್ಕರ ಅಲ್ಲ, ಕಂಪನಿ ಹೊರಗಡೆಯವ್ರಿಗೋಸ್ಕರ. ಅಂದರೆ ಕಂಪನಿ ಮತ್ತು ಹೊರಗಡೆಯವ್ರ ಜೊತೆ ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ, ಅವರ ನಡುವೆ ಸಂಬಂಧ ಹೇಗಿರಬೇಕು ಅಂತ ತಿಳಿಸ್ಕೊಡೋದೇ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. So as per the Companies Act 2013, Section 2, subsection 56, memorandum means the memorandum of association of a company as originally framed and altered from time to time in pursuance of any provisions to any previous Companies Act or this Act. ಹಿಂದಿನ ಕಾಯ್ದೆ ಇರ್ಬೋದು ಅಥವಾ ಈ ಕಾಯ್ದೆ ಇರಬಹುದು, ಯಾವುದೇ ಡಾಕ್ಯುಮೆಂಟ್ನ ಪ್ರಿಪೇರ್ ಮಾಡಬೇಕಾಗಿರುತ್ತೆ ಈ ಮೊದಲನೇ ಸಂದರ್ಭದಲ್ಲಿ ರಿಜಿಸ್ಟ್ರೇಷನ್ ಹಂತದಲ್ಲಿ, ಅದನ್ನ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. Section 4 of the Act specifies in clear terms that contents of this important document which is the charter of a company. ಸೊ ಕಂಪ್ನಿ ಕಾಯ್ದೆ ಹೇಳೋದು ಏನು ಅಂತಂದರೆ, ಇದು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತದ್ದು ಒರಿಜಿನಲಿ ಫಾರ್ಮ್ಡ್ ಆ್ಯಂಡ್ ಆಲ್ಟರ್ಡ್ ಫ್ರಮ್ ಟೈಮ್ ಟು ಟೈಮ್. ಸಂದರ್ಭಾನುಸಾರ ಕಾಯ್ದೆಗನುಸಾರ ಯಾವಾಗ ಬೇಕಾದರೂ ಚೇಂಜ್ ಆಗಬಹುದು. ಇಂದಿನ ಕಾಯ್ದೆಯ ಪ್ರಕಾರ ತಯಾರು ಮಾಡಿರ್ಬೋದು ಅಥವಾ ಈ ಕಾಯ್ದೆಯ ಪ್ರಕಾರನಾದರೂ ನೀವು ತಯಾರು ಮಾಡಿರ್ಬೋದು, ಅದನ್ನ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತ ಕರಿತೀವಿ. ಇನ್ನು ಎರಡು ಪ್ರಮುಖವಾದ ಪರ್ಪಸ್ ಏನು
ಅಂದರೆ ಈ ಕಂಪನಿ ಕಾಯ್ದೆ ಅಥವಾ ಕಂಪನಿ ಕಾಯ್ದೆಗಳ ಪ್ರಕಾರ ಮೆಮೊರಾಂಡಮನ್ನು ತಯಾರು ಮಾಡೋದಕ್ಕೆ ಕಾರಣಗಳಿರುತ್ತೆ. ಯಾವ ಕಾರಣಕ್ಕೋಸ್ಕರ ಅಂತಂದರೆ, ದಿ ಇಂಟೆಂಡಿಂಗ್ ಶೇರ್ ಹೋಲ್ಡರ್ಸ್ ಹೂ ಕಾಂಟೆಂಪ್ಲೇಟ್ಸ್ ಇನ್ವೆಸ್ಟಿಂಗ್ ಇನ್ ಎ ಕಂಪನಿ ಶುಡ್ ನೋ ದಿ field in or the purpose of which it is going to be used and the risk he is taking making the investment. ನಾನು ಆಗಲೇ ಹೇಳಿದೆ, ಈ ಡಾಕ್ಯುಮೆಂಟ್ ಪ್ರಿಪೇರ್ ಮಾಡೋದು ಹೊರಗಡೆನವ್ರಿಗೋಸ್ಕರ. ಸೊ ಯಾರಾದರೂ ಶೇರ್ದಲ್ಲಿ ದುಡ್ಡು ಹಾಕಬೇಕು ಅನ್ನೋದಾದರೆ ಅವರು ಹೊರಗಡೆಯವರಾಗಿರ್ತಾರೆ. ಆ ಕಂಪ್ನಿಯ ಬಗ್ಗೆ ಮಾಹಿತಿ ಬೇಕಾಗಿರುತ್ತೆ, ಅದು ರಿಸ್ಕ್ ಬಗ್ಗೆ ಮತ್ತೊಂದು ಇನ್ನೊಂದು ಎಲ್ಲವೂ ಬಗ್ಗೆ ಡೇಟಾ ಬೇಕಾಗಿರುತ್ತೆ. ಅದೆಲ್ಲಿ ಸಿಗುತ್ತೆ ಅಂತಂದರೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಸಿಗುತ್ತೆ. ದಿ ಪರ್ಸನ್ ಡೀಲಿಂಗ್ ವಿತ್ ದ ಕಂಪ್ನಿ ಶುಡ್ ನೋ without and doubt whether the contractual relationship he contemplates with the company is one relating to the matter which is within its corporate objects. ಸೊ ಇಲ್ಲಿ ಏನು ಹೇಳುತ್ತೆ ಅಂತಂದರೆ, ನಾರ್ಮಲಿ ಮೆಮೊರಾಂಡಮ್ ಇಸ್ ಎ ಪ್ರೈಮರಿ ಡಾಕ್ಯುಮೆಂಟ್ ವಿಚ್ ಸೆಟ್ಸ್ ಆರ್ ಎಕ್ಸಿಬಿಟ್ಸ್ ದ ರಿಲೇಷನ್ಶಿಪ್ ವಿತ್ ದಿ ಕಂಪ್ನಿ ವಿತ್ ದ ಔಟ್ಸೈಡರ್ಸ್. ಕಂಪನಿ ಮತ್ತು ಹೊರಗಡೆ ಇದೆಯಲ್ವಾ, ಅವರ ಸಂಬಂಧಗಳು ಹೇಗಿರಬೇಕು ಅಂತ ತಿಳಿಸ್ಕೊಳ್ಳೋದನ್ನೇ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತ ತಿಳಿಸ್ತೀವಿ.